ಉಲ್ಲಂಘನೆ ಯಾರಿಂದಲೇ ಆಗಲಿ ಲೀಗಲಿ ನಾವು ಕರೆಕ್ಟ್ ಇದ್ದೀವಿ, ಅದು ಕರೆಕ್ಟಾಗಿ ಇರಬೇಕು. ಕಾನೂನು ಜಾರಿಗೂ ಅಡ್ಡಿಪಡಿಸುವುದಿಲ್ಲ, ಇಡಿಗೂ ನಾವು ಅಡ್ಡಿಪಡಿಸುವುದಿಲ್ಲ. ಏನು ಮಾಡಿದ್ರೆ ಮಾಡಲಿ, ಎನ್ಕ್ವೈರಿ ಮಾಡಲಿ, ನಾವು ಎಸ್ ಅವರು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಿ. ಇಷ್ಟ ಹೇಳ್ತೀವಿ ನಾವು, ಕಾನೂನಿನ ಪ್ರಕಾರ ಕ್ರಮ ತಗೊಂಡ್ರು ಅಂದ್ಬಿಟ್ಟು ಬೇರೆ ಹೋಗ್ಲಿಕ್ಕೆ ಹೋಗ್ಬಾರ್ದು ಅಂತೇಳಿ ಒಂದು ರೀತಿ ಇಡೀಗೇನು ನಮ್ಮ ಮುಖ್ಯಮಂತ್ರಿ ಧಮಕಿ ಕೊಡ್ತಾ ಇದ್ದಾರೆ ಅಂತಂದ್ರು ಅಡ್ಡಿ ಇಲ್ಲ. ಏನೂ ಅಲ್ಲಿ ಯಾರು ಧಮಕಿ ಕೊಡ್ತಾರೆ, ಯಾರು ಬೆಂಬಲಿಸ್ತಾರೆ ಆ ಮಾತು ಬೇರೆ. ಆಲ್ರೆಡಿ ನಮ್ಮ ಆರ್ ಅಶೋಕ್ ಅವರಂತೆ ವಿರೋಧ ಪಕ್ಷದ ನಾಯಕರು ಹೇಳಿಬಿಟ್ಟಿದ್ದಾರೆ, ಈ ಹಗರಣದ ಹಣ ಲೋಕಸಭಾ ಚುನಾವಣೆಯಲ್ಲಿ ಬಳಕೆಯಾಗಿದೆ ಎಂಬುದು ತನಿಖೆಯಿಂದ ಗೊತ್ತಾಗಿದೆ. ಎಲೆಕ್ಷನ್ದಲ್ಲಿ ಖರ್ಚಾಗಿದ್ದ ದುಡ್ಡ ಹಂಚಿದ್ದಾರೆ ಇವರು. ಬಡವರ ಹಣ ಚಂದ ಕಾಂಗ್ರೆಸ್ ನಾಯಕರಿಗೆ ಶಿಕ್ಷೆ ಆಗಬೇಕು, ಅಡ್ಡಿಲ್ಲ, ಶಿಕ್ಷೆ ಆಗಿ ಭಾಳ ಒಳ್ಳೆ ಮಾತಾಡಿದ್ದಾರೆ ಆರ್ ಅಶೋಕ್ ಅವರು. ಅದೇ ಕಾಲಕ್ಕೆ ಬಿ ಜೆ ಪಿ ಅವ್ರು ಹಂಚಲ್ವ ಆ ದುಡ್ಡ ಅಂತೇಳಿ ಬಿ ಜೆ ಪಿಯವ್ರು ಕೇಳ್ತಾ ಇದ್ದಾರೆ. ಆ ದುಡ್ಡು ಎಲ್ಲಿದ್ದು ಬಂತು ಅಂತ ಅವರು ಕೇಳ್ತಾ ಇದ್ದಾರೆ. ಇದು ಇದೇ ರೀತಿ ಹೋಗುವಂಥದ್ದು. ಆದರೆ ಇಬ್ಬರು ಸಜ್ಜನರ ಎಲ್ಲಿವರೆಗೆ ಅವ್ರ ಶಿಕ್ಷೆ ಆಗೋದಿಲ್ಲ ಅಲ್ಲಿವರೆಗೆ ಶಿಕ್ಷೆ ಆಗುವಂಥದ್ದು ಭಾಳ ಕಷ್ಟದ ಕೆಲಸ. ಇ ಡಿ ಆಗಿರ್ಬೋದು, ಸಿ ಬಿ ಐ ಆಗಿರ್ಬೋದು, ಐ ಟಿ ಆಗಿರ್ಬೋದು, ಇವೆಲ್ಲ ಶಿಕ್ಷೆ ಕೊಡಿಸೋಲ್ಲಿ ಮಿನಿಮಮ್ ಒಂದು 10% ಯಶಸ್ವಿ ಆಗಬೇಕಾಗಿತ್ತು. ಅಷ್ಟು ಆಗಿಲ್ಲ ಅನ್ನೋದು ಈ 11 ವರ್ಷದ ಇತಿಹಾಸದಲ್ಲಿ ಕಂಡು ಬರ್ತದೆ. 1-2% ಇದು ಶಿಕ್ಷೆ ಆಗ್ಯದ. ಇದು ಇವರ ಇನ್ಎಬಿಲಿಟಿ ತೋರಿಸ್ತದೆ. ಜೊತೆಗೆ ಯಾಕೆಂತಂದ್ರೆ ಇಲ್ಲಿ ಬುದ್ಧಿವಂತ ಪಾರ್ಟಿಗಳ ದುಡ್ಡು ಹೆಚ್ಚು ಆರಿಸಿ ಬರೋರ ವ್ಯವಹಾರ, ಈ ವ್ಯವಹಾರಕ್ಕೆ ಹಿಡಿದು ಭಾಳ ಕಷ್ಟ. ಯಾಕೆ ಎಲ್ಲರೂ ಅದರಲ್ಲಿ ಇನ್ವಾಲ್ವ್ ಇರ್ತಾರೆ, ವಿರೋಧಿಗಳು ಮತ್ತು ಆಡಳಿತಾರೂಢರು ಅಂತ ಹೇಳ್ತಾ. ಆದರೂ ಇಡೀ ಒಳ್ಳೆ ಕೆಲಸ ಮಾಡ್ಯದ. ಈ 4 ಜನರ ಮೇಲೆ ದಾಳಿ ಮಾಡ್ಯದ. ಸತ್ಯವರ್ಗ ತಂದು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂಥದ್ದಾಗಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. S60 ನ್ಯೂಸ್ ಅರ್ಥ ಸತ್ಯ ಕೈಗಳೇ ವಂದನೆಗಳು.